ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನಿವತ್ತು ನಿಮ್ಮ ಜೊತೆ ಒಂದು ಖುಷಿ ವಿಚಾರನ ಹಂಚ್ಕೋಬೇಕು. ನಾನು ಪ್ರತಿಲಿಪಿಗೆ ಬಂದು ಹೆಚ್ಚು ದಿವಸಗಳೇನೂ ಆಗಿಲ್ಲ, 1 ವರ್ಷ ಆಗಿರ್ಬೋದು ಅಷ್ಟೇ. ಆದರೂ ನನ್ನ ಕಥೆಗಳು 2 ಲಕ್ಷ ಅಂದರೆ ಓದುಗರನ್ನು ತಲುಪಿದೆ ಅಂತ ಹೇಳೋಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಅದನ್ನೇ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ನನ್ನ 2ನೇ ಕಥೆ, ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಮುಂದೆ ಇನ್ನೂ ನನ್ನ ಕಥೆಗಳನ್ನ ಕೇಳಬೇಕು, ನನ್ನ ಮತ್ತೆರಡು ಕಥೆಗಳನ್ನ ಕೇಳಬೇಕು ಅಂತ ನಿಮಗೆ ಇಷ್ಟ ಇದ್ದರೆ, ನಾನು ಬರೆದಿರೋ ಎಲ್ಲ ಕಥೆಗಳನ್ನ ಕೇಳಬೇಕು ಅಂತ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಬಂದಿರೋದು ನಿನಗೆ? ನೆಟ್ಟಿಗೆ ಮುಂದೆ ನೋಡಿಕೊಂಡು ನಡೆಯೋಕ್ಕಾಗಲ್ವಾ? ಮನೆಯಲ್ಲಿ ಒಬ್ರಿಗಾದರೂ ಸೆನ್ಸ್ ಅನ್ನೋದಿದೆಯಾ? ಹೇಳಿದರೆ ನಾವೇ ಕೆಟ್ಟವರಾಗ್ಬಿಡ್ತೀವಿ. ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರಬೇಕೋ ಅಲ್ಲಲ್ಲೇ ಇಟ್ಟಿರಬೇಕು. ಹೇಳಿದರೆ ಎಲ್ಲಿ ಕೇಳ್ತಾರೆ ಒಳ್ಳೆಯದನ್ನು? ಲಲಿತಮ್ಮ ಗೋಪಿಗೆ ಒಂದೇ ಸಮನೆ ಬೈಯುತ್ತಲೇ ಮಹಡಿ ಏರತೊಡಗಿದ್ದರು. ಗೋಪಿ ಅವರಿಗೆ ಡಿಕ್ಕಿ ಹೊಡೆಯುವನಿದ್ದ. ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡಿದ್ದರು ಲಲಿತಮ್ಮ. ಅದಕ್ಕೆ ಈ ಪರಿಯ ಕೋಪ. ಅಯ್ಯ, ಈ ಅಮ್ಮಂಗೆ ಯಾರು ಏನು ಮಾಡಿದ್ರು ಮಾಡಲಿಲ್ಲ ಅಂದರೂ ಸಮಸ್ಯೆನೇ. ಅದೇನು ಅಂತ ನಮ್ಮನೆಗೆ ತಂದಿಟ್ಕೊಂಡವರು ಅಣ್ಣ ಈ ಅಮ್ಮ ಮಗಳನ್ನ. ಯಾವಾಗ ನೋಡಿದ್ರು ಯಾರಿಗಾದರೂ ಏನಾದರೂ ಅಂತಲೇ ಇರ್ತದೆ. ಬೆಳಗ್ಗೆ ನೋಡಿದ್ರೆ ಪಾಪ ಆ ಒಕ್ಕಂಗೆ ತಿಂಡಿ ತಿನ್ನಕ್ಕೂ ಬಿಡ್ದಂಗೆ ಬಾಯಿ ಬಡ್ಕೊಂಡಿತ್ತು. ಅಣ್ಣ ಬಂದಿರೋದಕ್ಕೆ ಸರಿ ಹೋಯ್ತು, ಸರಿಯಾಗಂದು ಬಾಯಿ ಬಂದ್ ಮಾಡ್ದ. ಅಲ್ಲ, ಅಣ್ಣ ಅಂದೇಟ್ಗೆ ಮತ್ತೆ ಈ ಅಣ್ಣನ ವಿಷಯ ನೆನಪಾಗಿ ತಲೆ ಕೆಡಿಸ್ತೈತಲ್ಲ. ಅಣ್ಣ ತಿಟ್ಟವಾಗ್ಲೂ ಚೆಂದಾಗೆ ಅವರ. ಮೊದಲೇ ನನ್ನ ತಲೆ ಕೆಟ್ಟು ಮೊಸರು ಗಡಿಗೆ ಆಗೈತೆ ಈ ಅಣ್ಣನ ಬಗ್ಗೆ ಯೋಚನೆ ಮಾಡಿ. ಇದ್ರ ಮಧ್ಯ ಈ ಅಮ್ಮನ ರಾಮಾಯಣ ಬೇರೆ. ಗೊಣಗುತ್ತಲೇ ಕೆಳಗೆ ಬಂದ ಗೋಪಿ. ಅವನಿಗೆ ಪದೇ ಪದೇ ತನ್ನ ಅಣ್ಣನ ಕಣ್ಣೀರು ತುಂಬಿದ ಮುಖವೇ ನೆನಪಾಗಿ ಬೇಸರವಾಗುತ್ತಿತ್ತು. ಈ ಅಮ್ಮಂದು ಯಾಕೋ ಅತಿಯಾಗೈತೆ. ಯಾವಾಗ ನೋಡಿದ್ರೂ ಯಾರಿಗಾರ ಏನಾರ ಅಂದಿದ್ರೆ ತಿಂದ ಅನ್ನ ಅರ್ಗಕ್ಕಿಲ್ವೇನೋ. ಅದೇನು ದರಿದ್ರ ಬುದ್ಧಿನೋ ಕಾಣೆ. ಇವಮ್ಮನ ಬಾಯಿ ಮುಚ್ಚಕ್ಕೆ ನಮ್ಮ ಅಣ್ಣನೇ ಸರಿ. ಅಣ್ಣ ಎಂದ ತಕ್ಷಣ ತನ್ನ ಅಣ್ಣನ ಕಣ್ಣೀರು ತುಂಬಿದ ಮುಖವೇ ಕಣ್ಮುಂದೆ ಬಂದಿತ್ತು ಅವನಿಗೆ. ಅದ್ಯಾಕೆ ಹಂಗಿದ್ರು ಅಣ್ಣ? ಅಂಥದ್ದೇನಾಯ್ತೋ? ನನ್ನ ಬಾಯಿ ಮುಚ್ಚಿ ಕಳಿಸಿರ್ಬೋದು, ಆದರೆ ನನಗೂ ತಿಳಿತೈತೆ ಏನೋ ಮನ್ಸಿಗೆ ನೋವಾಗೈತೆ ಅಣ್ಣಂಗೆ, ಅದಕ್ಕೆಯ ಹಂಗಿರೋದು. ಆದರೆ ಏನು? ಗೊಣಗುತ್ತಲೇ ಅಡುಗೆ ಮನೆ ಕಡೆಗೆ ಹೆಜ್ಜೆ ಹಾಕುತ್ತಿದ್ದ ಗೋಪಿ. ಯಾಕೋ ಗೋಪಿ, ಏನಾಯಿತು? ಯಾಕಂಗೆ ಒಂದೇ ಸಮನೆ ಮಣ ಅಂತಿದೀಯಾ? ಅಲ್ಲಿಯೇ ಕೆಳಗೆ ತಮ್ಮ ವೀಲ್ಚೇರ್ ಮೇಲೆಯೇ ಪೇಪರ್ ಓದುತ್ತಾ ಕುಳಿತಿದ್ದ ಕಾರ್ಯಪ್ಪನವರು ಕೇಳಿದರು ಗೋಪಿಯನ್ನ. ಎಚ್ಚೆತ್ತ ಗೋಪಿ ಅವರ ಮುಖವನ್ನೇ ನೋಡಿದ. ಪಾಪ ಅಣ್ಣ, ಇವ್ರ ಪರಿಸ್ಥಿತಿ ಹಿಂಗಿರಲಿಲ್ಲ ಅಂದಿದ್ರೆ ಆ ಅಮ್ಮನ ಯಾಕೆ ಇಲ್ಲಿ ಇರಿಸ್ಕೋಬೇಕಿತ್ತು? ಏನೋ ಅಜ್ಜಮ್ಮಂಗೂ ವಯಸ್ಸಾಗೈತೆ, ಆವಾಗ ನಮ್ಮ ಅಣ್ಣನೂ ಚಿಕ್ಕದು ಅಂದ್ಬಿಟ್ಟು ಕರ್ಕೊಂಬಂದವ್ರೆ. ಬೇಜಾನ್ ಗಾಂಚಾಲೆ ಆಯಿತು ಈ ಅಮ್ಮ ಮಗಳದು. ಮನೇಲಿ ಇವ್ರ ದೆಸೆಯಿಂದವ ನೆಮ್ಮದಿನೇ ಇಲ್ದಂಗಾಗೈತೆ. ಅವರೇ ಏನಾರ ಅಂದಿರ್ಬೋದಾ ನಮ್ಮ ಅಣ್ಣಂಗೆ? ಅಣ್ಣ ಚಿಕ್ಕೋರಿರುವಾಗ ಹಂಗೆ ಅಲ್ವಾ ಈ ಲಲಿತಮ್ಮ ಮಾಡ್ತಿದ್ದಿತ್ತು. ಅಣ್ಣಂಗೆ ನಿಮ್ಮಮ್ಮ ಸರಿ ಇಲ್ಲ, ಅವ್ರು ಹಂಗೆ ಹಿಂಗೆ ಅಂತವ ಏನೇನೋ ಹೇಳ್ಬಿಟ್ಟು ಅಳಿಸೋರಂತೆ ದಿನಾಲುವೆ. ನಮ್ಮಮ್ಮ ಹೇಳೋರು ನನಗೆ. ಆವಾಗ ನಮ್ಮಮ್ಮ ಇಲ್ಲೇ ಕೆಲಸ ಮಾಡೋರಲ್ವಾ, ಪಾಪ ಆವಾಗ ಅಳೋರಂತೆ ಅಣ್ಣ. ಚಿಕ್ಕೋರಲ್ವಾ, ಅಮ್ಮ ಅಂದರೆ ಶಾನೆ ಪ್ರೀತಿ ಇತ್ತಂತೆ ಅವರಿಗೆ. ಇರೋಕ್ಕಿಲ್ವಾ ಮತ್ತೆ? ಎಲ್ಲ ಮಕ್ಳಿಗೂ ಅವರಮ್ಮ ಅಂದರೆ ಪ್ರೀತಿನೇಯ. ಇವರಿಗೆ ಹೊಸಿ ಜಾಸ್ತಿನೇ ಪ್ರೀತಿ ಇತ್ತಂತೆ. ಅಂಥದ್ರಾಗೆ ಅವರಮ್ಮನ ಬಗ್ಗೆನೇ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಹಳ ಬರದೇ ಇದ್ದದ ಆ ಚಿಕ್ಕ ಮಕ್ಕಳಿಗೆ. ಅಂಥ ಕಂತ್ರಿ ಬುದ್ಧಿ ಇವಮ್ಮಂದು. ಹೋಯ್ತಾ ಮಾತೇ ಕಡಿಮೆ ಮಾಡ್ತು ನಮ್ಮ ಅಣ್ಣ. ಮಾತಾಡಿದ್ರೆ ಬೆಂಕಿನೇ ಉಗ್ಳ ಹಂಗಾದ್ರು. ಈ ಅಮ್ಮನ ಮುಖ ಕಂಡ್ರು ಸಿಡಿತೈತೆ ಅಣ್ಣ. ಬುದ್ಧಿ ಚೆನ್ನಾಗೇ ಅರ್ಥ ಆಗೈತಲ್ಲ ಈ ಅಮ್ಮಂದು. ಇವ್ರಿಗೆ ಮನೆಯಲ್ಲಿ ಜರ್ಗ ಅರ್ಧಕ್ಕರ್ಧ ವಿಷಯ ಗೊತ್ತೇ ಆಗಕ್ಕಿಲ್ಲ. ಪಾಪ ಕಾಲು ಬೇರೆ ಇಲ್ದಿರೋದ್ರಿಂದ ತಮ್ಮ ರೂಮಿಂದ ಹೊರಗೆ ಬರದೆ ಕಮ್ಮಿ. ಇನ್ನೇನು ತಿಳಿದಾತು? ನಾನು ಹೇಳಿದರೆ ತಿಳಿಯೋದು ಅಷ್ಟೇಯ. ನಾನು ಕೆಲವೊಂದು ವಿಷಯ ಹೇಳಕ್ಕೆ ಹೋಗೋಕ್ಕಿಲ್ಲ. ಪಾಪ ಬೇಜಾರು ಮಾಡ್ಕೋತಾರೆ ಅಂತವ. ಅವರನ್ನೇ ನೋಡುತ್ತಾ ಯೋಚನೆಯಲ್ಲಿ ಮುಳುಗಿದ್ದ ಗೋಪಿ ಗೋಪಿ, ಯಾಕೋ ಹಿಂಗೆ ಗರ ಬಡ್ದೋರಂಗೆ ನಿಂತಿದೀಯಾ? ನಾನು ಆವಾಗಲಿಂದ ಬಾಯಿ ಬಡ್ಕೋತಾನೇ ಇದ್ದೀನಿ, ನಿಂದೇನು ಉಸಿರೇ ಇಲ್ಲ. ಯಾಕೋ? ಏನಂತ ತಲೆ ಹೋಗೋ ಯೋಚನೆ ನಿನಗೆ ಎಂದರು ಕಾರ್ಯಪ್ಪನವರು. ತಲೆ ಕೆರೆದುಕೊಂಡು ಹಲ್ಲು ಕಿರಿದ ಗೋಪಿ. ನನಗೇನಿದ್ದತ್ತು ಅಂಥ ಯೋಚನೆ? ನೀವೆಲ್ಲ ಇರೋವಾಗ ಏನಿಲ್ಲ ಅಣ್ಣ, ನನ್ನ ತಲೆ ಒಂದೊಂದಕ್ಕಿಂತ ಕೆಲಸ ಮಾಡೋಕ್ಕಿಲ್ಲ ಅಣ್ಣ. ಆವಾಗವಾಗ ಹಿಂಗೆ ನಿಂತ್ಬಿಡ್ತೀನಿ ನಾನು. ಮತ್ತೆ ಹಲ್ಲು ಕಿರಿದ ಗೋಪಿ.
ನಿನ್ನ ತಲೆನೋ ಸರಿಯಾಗಿದೆಯಾ ಕಣೋ ಗೋಪಿ ನೀನು ಎಂದು ಮುಗುಳ್ನಕ್ಕರು ಅವರು. ಹಾಂ ಅಂದಂಗೆ ಗೋಪಿ ಅಮ್ಮ ಮತ್ತು ಪುಟ್ಟಿ ಹೊರಗಡೆ ಹೋಗಿ ಸುಮಾರು ಟೈಮ್ ಆಯಿತು, ಇನ್ನೂ ಬಂದೇ ಇಲ್ಲ. ಜಾಸ್ತಿ ಹೊತ್ತು ಕೂತಿದ್ರೆ ಅಮ್ಮಂಗೆ ಸೊಂಟ ನೋವು ಬರುತ್ತೆ. ಪಾಪ ಆ ಹುಡುಗಿ ಹೊಸಬಳಲ್ವಾ, ಗೊತ್ತಾಗಲ್ಲ, ಇನ್ನೂ ಈಗಷ್ಟೇ ಬಂದಿದೆ, ನಿಧಾನಕ್ಕೆ ಅರ್ಥ ಆಗಬೇಕು ಅವಳಿಗೆ. ನೀನು ಒಂದ್ಸಲ ಹೋಗಿ ನೋಡ್ಕೊಂಡು ಬಾ, ಹಾಗೆ ಬರೋಕೆ ಹೇಳ್ಬಿಡು, ಇನ್ನೇನು ಊಟದ ಟೈಮ್ ಆಗುತ್ತಲ್ವಾ ಎಂದರು. ಹೌದು ಅಣ್ಣ, ಪಾಪ ಆ ಅಕ್ಕ ಇನ್ನೂ ಹೊಸದು, ಆದ್ರೂ ತುಂಬ ಒಳ್ಳೆಯವರು ಬಿಡಿ. ನೋಡಿ ಇವತ್ತು ಅಜ್ಜಿ ಬೆಳಗಿಂದನೂ ಕೆಳಗಡೆನೇ ಅವರೇ, ಅವ್ರಿಗೆ ಎಷ್ಟು ಖುಷಿಯಾಗಿರ್ತದೆ ಎಲ್ಲನೂ ಆ ಅಕ್ಕನಿಂದಲೆಯ ಎಂದ ಗೋಪಿ. ನೀನು ಹೇಳೋದು ನಿಜ ಕಣೋ ಗೋಪಿ, ಪಾಪ ಅಮ್ಮ ನಮ್ಮ ಜೊತೆ ಊಟ ತಿಂಡಿ ಮಾಡದೆ ಎಷ್ಟೋ ಕಾಲ ಆಗ್ಬಿಟ್ಟಿತ್ತು. ಈ ಹುಡುಗಿಯಿಂದ ಅವರು ಅದೂ ಮಾಡೋ ಹಂಗಾಯಿತು. ಈ ಹುಡುಗಿ ಬಂದಮೇಲೆ ಮನೆಗೆ ಒಂಥರ ಕಳೆ ಬಂದಿದೆ ಅನ್ನಿಸ್ತಾ ಇದೆ ನನಗೆ ಗೋಪಿ ಎಂದರು ಖುಷಿಯಾಗಿ. ಕಳೆ ಬಂದಿರೋದಂತೂ ನಿಜವೇ, ಇವಕ್ಕ ಬಂದ್ಮ್ಯಾಕೆ ಎಲ್ಲರೂ ಖುಷಿಯಾಗವ್ರೆ. ಆ ಅಮ್ಮ ಮಗಳನ್ನ ಇಬ್ಬರನ್ನ ಬಿಟ್ಟು ಯಾವಾಗಲೂ ಹಿಂಗೇ ಇರಲಿ ಈ ಮನೆ ಭಗವಂತ, ಮನಸಾರ ದೇವರನ್ನು ಬೇಡಿಕೊಂಡ ಗೋಪಿ. ಅಣ್ಣ ಇರಿ, ನೋಡ್ಕೊಂಡು ಕರ್ಕೊಂಡು ಬರ್ತೀನಿ ಇಬ್ರೂ. ಇದ್ಯಾಕೆ ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಆದ್ರೂ ಈ ಅಣ್ಣಂಗೆ ಏನಾಗೈತೆ ಅಂತವ ಯೋಚಿಸಿ ನನ್ನ ತಲೆ ಕೆಡ್ತೈತಲ್ಲ. ಪಾಪ ಅಣ್ಣ, ಅವನಿಗಂತೂ ಏನೇ ಹೇಳಿದ್ರು ಏನೇ ಮಾಡಿದ್ರು ತನ್ನಣ್ಣನ ಹಿಂದಿನ ಮುಖವೇ ನೆನಪಾಗುತ್ತಿತ್ತು. ಯೋಚಿಸುತ್ತಲೇ ಹೂದೋಟ ತಲುಪಿದ್ದ ಗೋಪಿ. ಎಲ್ಲವರೇ ಇಬ್ಬರೂ ಸುತ್ತಲೂ ಕಣ್ಣಾಡಿಸಿದ ಗೋಪಿ. ಇದೇನಿದು ಹಿಂಗೆ ಕೂತವ್ರೆ ಅಜ್ಜಮ್ಮ? ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದ ಭವಾನಮ್ಮನವರು ಕಣ್ಣಿಗೆ ಬಿದ್ದಿದ್ದರು ಅವನಿಗೆ. ಸ್ವಲ್ಪ ಮುಂದೆ ಬಂದು ಸರಿಯಾಗಿ ನೋಡಿದ. ಭವಾನಮ್ಮನವರೇ ಎದುರಿಗೆ ಕುಳಿತಿದ್ದ ವಿಶಾಖ ಕೂಡ ಕಂಡಳು ಅವನಿಗೆ. ಓ, ಇಬ್ಬರು ಇಲ್ಲೇ ಅವರೇ, ಇಷ್ಟೊತ್ತು ಏನು ಮಾಡ್ತಿದ್ರು? ಇಲ್ಲೇ ಕೂತಿದ್ರಾ? ಅದೇನು ಮಾಡ್ತಿದ್ರೋ ಕಾಣೆ ಎಂದುಕೊಂಡ ಗೋಪಿ. ಅರೆ, ಈ ಅಜ್ಜಮ್ಮ ಯಾಕೆ ಕಣ್ಣು ಒರೆಸ್ಕೊತೈತೆ? ಅಳ್ತಿತ್ತಾ? ಅಲ್ಲಿ ನೋಡಿದ್ರೆ ಅಣ್ಣನೂ ಅಳ್ತಿತ್ತು, ಇಲ್ಲಿ ನೋಡಿದರೆ ಅಜ್ಜಮ್ಮನೂ ಅಳ್ತೈತೆ. ಇವತ್ತು ಎಲ್ರಿಗೂ ಏನಾಗೈತೆ ಅಂತೀನಿ. ಎಲ್ಲ ಅವಮ್ಮ ಲಲಿತಮ್ಮನಿಂದನೇಯ. ಅದ್ಯಾವ ಮುಹೂರ್ತದಾಗ ನಮ್ಮ ಮನೆಗೆ ಬಂದು ಒಕ್ಕರ್ಸೈತೋ, ನೆಮ್ಮದಿನೇ ಇಲ್ದಂಗಾಗೈತೆ ಮನೆಯಾಗೆ. ಗುಣಗುತ್ತಾ ಅಜ್ಜಮ್ಮ ಇದ್ದ ಕಡೆ ಬಂದಿದ್ದ ಗೋಪಿ. ಅಜ್ಜಿ ಯಾಕ್ರಿ ಹೇಳಕತ್ತೀರಿ? ಏನಾರ ಆತೇನು ನಿಮ್ಗೆ? ಯಾಕೆ ಭಾಳ ಬೇಸರ ಮಾಡ್ಕೊಂಡಿರಿ ಬೆಳಗ್ಗೆಯಿಂದ? ಯಾಕೋ ನಿಮ್ಮ ಸೊಸಿನ ಭಾಳ ನೆನೆಸ್ಕೊಳ್ಳಕತ್ತೀರಿ ಅನ್ನಿಸ್ತದ. ಮನಸ್ಸಿಗೆ ನೋವು ಮಾಡ್ಕೋಬೇಡ್ರಿ ಅಜ್ಜಿ. ಖರೀನ ಕಳೆದು ಹೋದ ದಿನಾನ ಮರೆಯೋಕ್ಕಾಗಂಗಿಲ್ಲ, ಆದರೂ ಮರೆಯೋಕ್ಕಬೇಕಲ್ರಿ ಅಜ್ಜಿ. ಮತ್ತ ಹಳೇದನ್ನು ನೆನೆಸ್ಕೊಂಡು ಕೊರಗಿದ್ರ ಏನು ಬಂತು? ಮುಂದಕ್ಕೆ ಹೋಗಾಕ ಬೇಕಲ್ರಿ ನಾವು ಮನುಷ್ಯರು. ಸಮಾಧಾನ ಮಾಡ್ಕೋರಿ ಅಜ್ಜಿ ಎಂದಳು ವಿಶಾಖ ಎಂದಿನಂತೆ ನಿಧಾನವಾಗಿ. ಅವಳ ಮುಖವನ್ನೇ ನೋಡಿ ಕಣ್ಣೀರು ಒರೆಸಿಕೊಂಡು ಎರಡೂ ಕೈಯಿಂದ ಅವಳ ಮುಖ ಸವರಿ ನೆಟಿಕೆ ಮುರಿದರು ಭವಾನಮ್ಮ. ಕಂದ, ನೀನೆಷ್ಟು ಸುಂದರವಾಗಿದೆಯೋ ನಿನ್ನ ಮನಸ್ಸು ಅಷ್ಟೇ ಸುಂದರವಾಗಿದೆ. ಅದಕ್ಕೆ ಇರಬೇಕು ನೀನು ನನಗಿಷ್ಟು ಆಪ್ತಳು ಅನಿಸೋದು. ನೀನು ಹೇಳೋದು ಸರಿಯಾಗಿಯೇ ಇದೆ ಪುಟ್ಟ. ಕಳೆದು ಹೋದ ಕಾಲದ ಬಗ್ಗೆ ಚಿಂತಿಸಿ ಫಲವಿಲ್ಲ. ಆದರೆ ಏನು ಮಾಡೋದು ಹೇಳು? ಮನುಷ್ಯನಿಗೆ ವಯಸ್ಸು ಕಳೆದ ಹಾಗೆ ತನ್ನ ಸುತ್ತಮುತ್ತಲೂ ಇರುವವರು ತನ್ನ ಬಗ್ಗೆ ಕಾಳಜಿ ವಹಿಸಲಿ, ತನ್ನನ್ನು ಪ್ರೀತಿಸಲಿ, ಪ್ರೀತಿಯಿಂದ ನೋಡಲಿ, ಮಾತಾಡಿಸಲಿ ಅನ್ನಿಸಲು ಪ್ರಾರಂಭವಾಗಿ ಬಿಡುತ್ತದೆ ಕಣೋ. ಅವರ ನಿರ್ಲಕ್ಷ್ಯ ನಮ್ಮನ್ನು ಬಹಳವಾಗಿ ನೋಯಿಸಿ ಬಿಡುತ್ತದೆ. ಆಗ ಸಹಜವಾಗಿ ನಮಗೆ ನಮ್ಮಿಂದ ದೂರ ಹೋಗಿದ್ದ ನಮ್ಮ ಪ್ರೀತಿ ಪಾತ್ರರ ನೆನಪು ಕಾಡಲು ಶುರುವಾಗುತ್ತದೆ. ಸಹಜವಲ್ಲವೇ ಅದು? ಇಂದು ನನ್ನನ್ನು ಕಾಡಿರುವುದೂ ಅದೇ ಭಾವ. ಆದರೆ ಅದು ನನ್ನನ್ನು ಯಾರೋ ನಿರ್ಲಕ್ಷಿಸಿದರೂ ಅಂತಲ್ಲ. ನಿನ್ನ ಸುಂದರ ಭಾವಗೀತೆಯ ಭಾವ ನನ್ನ ಮನಸ್ಸಿನ ಆಳಕ್ಕೆ ಇಳಿದು ನನಗೆ ನನ್ನ ಹಳೆಯ ದಿನಗಳನ್ನು ನೆನಪಿಸಿತು ಅಷ್ಟೇ ಪುಟ್ಟ. ನೀನೇನು ಯೋಚನೆ ಮಾಡಬೇಡ ಕಂದ, ನನಗೇನೂ ಆಗಿಲ್ಲ, ಆಗಲ್ಲ ಕೂಡ. ನೀನಿದೆಯಲ್ಲ ಈಗ ನನ್ನ ಜೊತೆಗೆ. ಏನೋ ಸ್ವಲ್ಪ ಭಾವುಕಳಾಗಿ ಬಿಟ್ಟಿದ್ದೆ ಅಷ್ಟೇ ಎಂದರು ಭವಾನಮ್ಮ. ಈಗ ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು. ಭಯವೇ ಆಗಿಬಿಟ್ಟಿತ್ತು ಅವಳಿಗೆ. ಏನಜ್ಜಿ ಹಿಂಗೆ ಅಳಾಕತ್ತಾರಲ್ಲ? ಯಾರಾದರೂ ಅವ್ರನ್ನ ಹಿಂಗೆ ನೋಡಿದ್ರ ನನ್ನ ಜೊತೆನಾಗ ನಾನು ಅವರನ್ನು ಅಳಿಸಿನಂತ ತಪ್ಪು ತಿಳಿಯಂಗಿಲ್ಲೇನ? ಅದರಲ್ಲೂ ಇವ್ರ ಮೊಮ್ಮಗ ಮೇಜರು ಆ ಮಂಜ ಏನಾರ ನೋಡಿದ್ರಂದ್ರೆ ಮುಗ್ದ ಹೋತ್ ನನ್ನ ಕತಿ. ಯವ್ವ ಬ್ಯಾಡ, ನನ್ನ ಅವ್ರ ಕಣ್ಣಾಗ ಸುಟ್ಟು ಬಿಡ್ತಾರಷ್ಟ. ಆ ದಿನ ತನ್ನ ಮುಖಕ್ಕೆ ಅತಿ ಸಮೀಪದಲ್ಲಿದ್ದ ಬೆಂಕಿಯನ್ನೇ ಉಗುಳುತ್ತಿದ್ದ ಅವನ ಕೆಂಪು ಕಂಗಳು ಅವಳ ಕಣ್ಮುಂದೆ ಬಂದು ಬೆವರಿ ಹೋದಳು ವಿಶಾಖ. ನೀವಿಬ್ಬರು ಇಲ್ಲೇ ಕೂತ್ಕೊಂಡು ಏನು ಮಾಡ್ತಾಯಿದ್ದೀರಾ? ಅಲ್ಲಿ ಅಣ್ಣ ನಿಮ್ಮನ್ನೇ ಕಾಯ್ತಾವ್ರೆ, ಯಾಕೋ ಬರಲೇ ಇಲ್ಲ ಇಬ್ಬರೂ ಅಂತವ್ರೆ. ಬನ್ನಿ ಮತ್ತೆ ಊಟಕ್ಕೆ ಇನ್ನೇನು ರೆಡಿ ಆಯ್ತದೆ ಎನ್ನುತ್ತಾ ಗೋಪಿ ಇವರ ಮುಂದೆಯೇ ಬಂದು ನಿಂತಿದ್ದ. ಗೋಪಿ, ನಮ್ಮನ್ನ ಕರ್ಕೊಂಡು ಹೋಗೋಕೆ ನೀನೇ ಬಂದ? ಎಲ್ಲಿ ಹೋಗ್ತೀವಿ ಹೇಳು? ಅದು ನನ್ನ ಈ ಸ್ಥಿತಿಲಿ. ಏನೋ ಈ ಹುಡುಗಿ ಪುಣ್ಯದಿಂದ ಎಷ್ಟೋ ದಿನಗಳ ಮೇಲೆ ಹೊರ ಜಗತ್ತಿಗೆ ಕಾಲಿಟ್ಟಂಗಾಯಿತು ನಾನು. ತುಂಬ ಖುಷಿಯಾಯಿತು ಇವತ್ತು ಕಣೋ ಗೋಪಿ ಎಂದರು ಭವಾನಮ್ಮ. ಗೋಪಿಗೆ ಈಗ ನಿಜವಾಗಿಯೂ ತಲೆ ಕೆಟ್ಟಂತಾಯಿತು. ಅಲ್ಲ,
ನನಗೆ ಏನಾರ ತಲೆ ಸರಿ ಇಲ್ವಾ ಹೆಂಗೆ? ಈಗ ತಾನೇ ಅಳ್ತಾ ಇತ್ತಲ್ಲ ಅಜ್ಜಮ್ಮ, ನಾನೇ ನನ್ನ ಕಣ್ಣಾರ ನೋಡಿದೆ. ಇವಾಗ ನೋಡಿದರೆ ಖುಷಿ ಆಗ್ತೈತೆ ಅಂತೈತಲ್ಲ. ಅಲ್ಲಿ ನೋಡಿದ್ರೆ ಆ ವಣ್ಣನೂ ಅಳ್ತಿತ್ತು. ಆಮೇಲೆ ನೋಡಿದರೆ ಏನೂ ಆಗೇ ಇಲ್ಲ ಅನ್ನಂಗೈತೆ. ಯಪ್ಪ, ನನ್ನ ತಲೆ ಕೆಟ್ಟು ಮೊಸರು ಗಡಿಗೆ ಐತೆ. ತಲೆ ಕೆರೆದುಕೊಳ್ಳುತ್ತಾ ನಡೆದ ಮನೆ ಕಡೆಗೆ ಗೋಪಿ. ನಡಿ ಪುಟ್ಟ, ಮನೆಗೆ ಹೋಗೋಣ. ಅಲ್ಲಿ ನನ್ನ ಮಗ ಕಾಯ್ತಾ ಇದ್ದಾನಂತೆ. ನನ್ನ ಬಗ್ಗೆ ವಿಪರೀತ ಕಾಳಜಿ ಅವನಿಗೆ ಎನ್ನುತ್ತಾ ವಿಶಾಖಳ ಕೈ ಹಿಡಿದು ನಿಧಾನವಾಗಿ ಮೇಲೆದ್ದು ಮನೆಯ ಕಡೆ ನಡೆದರು ಇಬ್ಬರು. ಅಜ್ಜಮ್ಮ, ನೀವು ನಿಧಾನಕ್ಕೆ ಬನ್ನಿ, ನಾನು ಮುಂದಕ್ಕೆ ಹೋಗಿರ್ತೀನಿ. ಊಟಕ್ಕೆ ತಯಾರು ಮಾಡಬೇಕು ನಾನಿನ್ನೂವೆ. ಯಪ್ಪ, ನನ್ನ ಯೋಚನೆನಾಗೆ ನನ್ನ ತಲೆ ಕೆಟ್ಬಿಟ್ಟು ಈ ಕೆಲಸನೇ ಮಾಡೋಕ್ಕಾಗ್ತಾ ಇಲ್ವಲ್ಲ ಇವತ್ತು. ಅಡುಗೆನೂ ಅರ್ಧಂಬರ್ಧ ಮಾಡ್ಬಿಟ್ಟು ಬಂದೀವ್ನಿ. ಅಣ್ಣ ಇನ್ನೇನು ಊಟಕ್ಕೆ ಬಂದ್ಬಿಡ್ತಾರೆ. ಅಡುಗೆನೇ ಆಗಲಿಲ್ಲ ಅಂತಂದರೆ ಅಷ್ಟೇಯ ಎಂದು ಗೊಣಗುತ್ತಾ ಮನೆಯೊಳಗೆ ನಡೆದಿದ್ದ ಗೋಪಿ. ಮತ್ತ್ಯಾಕೋ ಗೊಣಗ್ತಾ ಇದೆಯಾ ಗೋಪಿ? ಈಗೇನಾಯಿತು ಮತ್ತೆ ನಿಂಗೆ? ಯಾಕೋ ನಿಂಗೆ ಇವತ್ತು ಏನೋ ಆಗಿದೆ ಅನ್ನಿಸ್ತಾ ಇದೆ ನನಗೆ. ಅದಿರಲಿ, ಹೋಗಿ ನೋಡ್ದ ನೀನು? ಎಲ್ಲಿದ್ದಾರೆ ಅಮ್ಮ ಮತ್ತು ಪುಟ್ಟಿ? ಕರ್ದ ಅವರನ್ನು ಒಳಗಡೆಗೆ ಎಂದರು ಕಾರ್ಯಪ್ಪನವರು. ನನಗೆ ತಲೆ ಕೆಟ್ಟೈತೆ ಇವತ್ತು. ನನಗೂ ಅನ್ನಿಸ್ತೈತೆ ಹಂಗೆಯ. ಏನಾಯ್ತೈತೆ ಅಂತಲೇ ಅರ್ಥ ಆಯ್ತಾ ಇಲ್ಲ ಈ ಮನೆಯಾಗೆ ನನಗೆ ಎಂದು ಗೊಣಗಿದ ಗೋಪಿ. ಏನೋ ಅದು ಹಿಂಗೆ ಮಣ ಅಂದರೆ ಹೆಂಗೆ ಕೇಳಬೇಕು ನನಗೆ? ಏನಿಲ್ಲ ಅಣ್ಣ, ಕರೆದ್ಬಿಟ್ಟು ಬಂದೀವ್ನಿ ಅಂದೆ. ಗೋಪಿಯನ್ನು ಏನೇನೋ ಹೇಳಿ ಕಳುಹಿಸಿದ ವಿಧಾನ್ ಅವನು ಅತ್ತ ಹೋಗುತ್ತಿದ್ದ ಹಾಗೆ ಅಲ್ಲಿಯೇ ಕುಸಿದು ಕುಳಿತು ಬಿಟ್ಟಿದ್ದ. ತನ್ನ ಮುಖವನ್ನು ಎರಡೂ ಕೈಗಳಿಂದ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಿದ್ದ ಮನಸಾರೆ. ಅದ್ಯಾಕೋ ಇಂದು ಅವನಿಗೆ ಅನಾಥಭಾವ ವಿಪರೀತವಾಗಿ ಕಾಡುತ್ತಿತ್ತು. ಹೌದು, ನಾನು ನಿಜವಾಗಿಯೂ ಅನಾಥನೇ. ಯಾರಿದ್ದಾರೆ ನನಗೆ ನನ್ನವರೆಂದು? ನನ್ನ ಮನದ ಭಾವನೆಗಳಿಗೆ ಕಿವಿಯಾಗುವ ಒಂದು ಜೀವವೂ ಇಲ್ಲ ನನಗೆ. ನನ್ನೆಲ್ಲ ನೋವುಗಳನ್ನು ಯಾರಲ್ಲಾದರೂ ಹೇಳಿಕೊಂಡು ಅವರ ಮಡಿಲಿಗೆ ತಲೆ ಕೊಟ್ಟು ಸಾಕೆನಿಸುವಷ್ಟು ಹತ್ತು ಬಿಡಬೇಕು ನಾನು. ಆದರೆ ಯಾರಲ್ಲಿ ಹೇಳಲಿ, ಏನು ಮಾಡಲಿ? ವಿಪರೀತ ಸಂಕಟವಾಗುತ್ತಿತ್ತು ಅವನಿಗೆ. ತನ್ನ ಹೆತ್ತಮ್ಮನ ನೆನಪು ಬಹಳವಾಗಿ ಬಾಧಿಸಿತು ಅವನಿಗೆ. ಬೇಡವೆಂದರೂ ಕಾಡುವ ನೆನಪುಗಳು. ಅಷ್ಟೊಂದು ನನ್ನ ಪ್ರೀತಿಸುತ್ತಿದ್ದ, ಮುದ್ದಿಸುತ್ತಿದ್ದ ನೀನು ನನ್ನನ್ನು ಅನಾಥನನ್ನಾಗಿ ಮಾಡಿ ಹೋಗಿದ್ದು ಸರಿಯೇ? ಯಾರ್ಯಾರದೋ ಕೈಯಲ್ಲಿ ನೀನು ಓಡಿ ಹೋದವಳ ಮಗ ಎನ್ನಿಸಿಕೊಳ್ಳುವಂತೆ ಮಾಡಿದೆ. ಒಂಟಿಯಾಗಿ ಬೆಳೆಯುವಂತೆ ಮಾಡಿಬಿಟ್ಟೆ ನೀನು. ಒಂದು ಹಿಡಿ ಪ್ರೀತಿಗಾಗಿ ನಾನೆಷ್ಟು ಪರಿತಪಿಸಿದ್ದೆ ಗೊತ್ತೇ ನಿನಗೆ? ಇಂದೂ ಕೂಡ ತಪಿಸುತ್ತಲೇ ಇದ್ದೀನಿ. ಹೌದು, ಮುದುಕಮ್ಮ, ಅಪ್ಪಾಜಿ ಎಲ್ಲರೂ ಇದ್ದಾರೆ ನನಗೆ. ಅವರೂ ಪ್ರೀತಿಸ್ತಾರೆ ನನ್ನ. ಆದರೆ ಅಮ್ಮನ ಪ್ರೀತಿಗೆ ಇವರೆಲ್ಲರ ಪ್ರೀತಿ ಸಾಟಿಯೇ? ಅದು ಆ ಚಿಕ್ಕ ವಯಸ್ಸಿನಲ್ಲಿ ಅಮ್ಮನಿಗಾಗಿ ನಾನೆಷ್ಟು ಹಂಬಲಿಸಿದ್ದೆ. ಶಾಲೆಯಲ್ಲಿ ಎಲ್ಲರ ಅಮ್ಮಂದಿರು ಅವರವರ ಮಕ್ಕಳಿಗಾಗಿ ಕೈಯಾರ ಅಡುಗೆ ಮಾಡಿ ತಂದು ಮುದ್ದಿಸಿ ಕೈ ತುತ್ತು ಇಡುವಾಗ ನಾನೊಬ್ಬನೇ ಒಂದು ಮೂಲೆಯಲ್ಲಿ ಕುಳಿತು ಅನಾಥನಂತೆ ಕಣ್ಣೀರು ತುಂಬಿಕೊಂಡು ನೋಡುತ್ತಿದ್ದೆ. ನಾನು ಪುಟ್ಟ ಹುಡುಗನೇ ಅಲ್ಲವೇ ಆಗ? ನನಗೂ ಅಮ್ಮ ಕೈತುತ್ತು ನೀಡಲಿ, ಮುದ್ದಿಸಿ, ರಮಿಸಿ, ತಿನ್ನಿಸಲಿ ಎನ್ನಿಸುವುದು ಸಹಜವಲ್ಲವೇ? ಆದರೆ ನೀನು ನನ್ನ ಬಿಟ್ಟು ಹೊರಟು ಹೋಗಿದ್ದೆ. ಇನ್ನೆಲ್ಲಿಯ ಅಮ್ಮ, ಎಲ್ಲಿಯ ಕೈತುತ್ತು? ಎಷ್ಟು ಹತ್ತಿರಬೇಡ ನಾನು? ನನಗೆ ತಾಯಿಯ ಪ್ರೀತಿಯನ್ನು ಅನುಭವಿಸುವ ಹಕ್ಕು ಇಲ್ಲವೇ? ಹಕ್ಕು ಹೋಗಲಿ, ಅದೃಷ್ಟ ಇರಲಿಲ್ಲ. ಇಲ್ಲ, ಅಷ್ಟೇ ನನಗೆ. ನಾನೊಬ್ಬ ನತದೃಷ್ಟ. ನನಗೆ ಈಗಲೂ ನಿನ್ನ ಶಾಂತ ಸ್ವಭಾವ, ನಿನ್ನ ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಿದ್ದ ಗುಣ, ನೀನು ಪ್ರೀತಿಸುತ್ತಿದ್ದ ರೀತಿ ಇವೆಲ್ಲವನ್ನೂ ನೆನೆದರೆ ನೀನು ಹೀಗೆ ಎಲ್ಲವನ್ನೂ ಬಿಟ್ಟು ಏಕಾಏಕಿ ದೂರ ಹೋಗಲು ಸಾಧ್ಯವೇ ಎನ್ನಿಸುವ ಅನುಮಾನ ಬಲವಾಗುತ್ತದೆ. ಹೇಗೆ ನಂಬಲು ಸಾಧ್ಯ ನಾನು? ನಿನ್ನ ಮಮತೆಯನ್ನು ಅತಿ ಹತ್ತಿರದಿಂದ ನೋಡಿರಲಿಲ್ಲವೇ ನಾನು? ಆದರೆ ನಂಬಲೇಬೇಕಾದ ಪರಿಸ್ಥಿತಿ. ಪ್ರೀತಿ ಒಂದು ಮರೀಚಿಕೆಯಂತಾಯಿತು ನನಗೆ. ಹೆಣ್ಣೆಂದರೆ ದ್ವೇಷ ಕಾರುವಂತಾಯಿತು. ಕಾರಣ ಒಂದು ನಿನ್ನಿಂದ. ನೀನು ನನಗೆ ಒಂದು ಮಾತು ಕೂಡ ಹೇಳದೆ ರಾತ್ರಿ ಬೆಳಗಾಗುವುದರೊಳಗೆ ನನಗೆ ಮೋಸ ಮಾಡಿ ಹೋಗಿಬಿಟ್ಟೆ. ಅದನ್ನು ಕಾಲ ಕಳೆದಂತೆ ಹೇಗೋ ಮರೆತು ಉಸಿರಾಡಲು ಕಲಿತಿದ್ದೆ. ಮತ್ತೆ ಇನ್ನೊಂದು ಪೆಟ್ಟು, ಇನ್ನೊಂದು ಮೋಸ. ಹೇಗೆ ಸಹಿಸಲಿ ಮತ್ತೆ ನನಗೆ ಮೋಸದ ಮೇಲೆ ಮೋಸ ಆಗುವಾಗ? ಹೇಗೆ ನಂಬಲಿ ನಾನು ಹೆಣ್ಣಿನಿಂದಲೇ ಮತ್ತೆ ನನಗೆ ಈ ಪರಿಸ್ಥಿತಿ ಬಂದಿರುವಾಗ? ಒಮ್ಮೆ ಆದ ಗಾಯದ ಮೇಲೆ ಮತ್ತೆ ಪೆಟ್ಟಾದರೆ ಆ ಗಾಯ ಮಾಯುವುದೇ ಎಂದಾದರೂ? ಇಲ್ಲ, ಖಂಡಿತ ಇಲ್ಲ. ಹಾಗಾಗಿ ಹೋಗಿದೆ ಇಂದು ನನ್ನ ಪರಿಸ್ಥಿತಿ. ಗಾಯದ ಮೇಲೆ ಬರೆ ಎಳೆದಂತೆ ಇಂದು ಈ ಹುಡುಗಿಯ ಹಾಡು ನನ್ನ ನೆನಪನ್ನು ಮತ್ತೆ ಕೆದಕಿ ನೋವು ಕೊಡುತ್ತಿದೆ. ಕಣ್ಣು ಮತ್ತೆ ತುಂಬಿ ಬರುತ್ತಿತ್ತು ವಿಧಾನ್ಗೆ. ಸ್ವಲ್ಪ ಹೊತ್ತು ಮಾತ್ರ. ಥಟ್ಟನೆ ಎದ್ದು ನಿಂತವನೇ ಕಣ್ಣೀರು ತೊಡೆದುಕೊಂಡ. ಮತ್ತದೇ ಸಿಟ್ಟು ತಾಂಡವವಾಡಿತು ಅವನ ಮುಖದ ಮೇಲೆ. ಮುಖ ಸಿಟ್ಟಿನಿಂದ ಕೆಂಪಾಗಿ ಬಿಟ್ಟಿತು. ದವಡೆ ಬಿಗಿದ ವಿಧಾನ್. ನೋ, ನೆವರ್. ಐ ಆಮ್ ವಿಧಾನ್, ಮೇಜರ್ ವಿಧಾನ್ ಕಾರ್ಯಪ್ಪ. ನಾನು ಹೀಗೆಲ್ಲ ಎಮೋಷ್ನಲ್ ಆಗಲೇಬಾರ್ದು ಎಂದು
ಇದೆಲ್ಲವನ್ನು ನೆನಪು ಮಾಡಿಕೊಂಡು ನಾನು ಕಣ್ಣೀರು ಹಾಕುವುದು ಎಂದರೇನು? ಅದೆಲ್ಲವೂ ಮುಗಿದು ಹೋದ ಕಥೆ. ಅದರಿಂದ ಸಾಕಷ್ಟು ಪಾಠ ಕಲ್ತಿದ್ದೀನಿ ನಾನು. ಅದು ನನ್ನ ಜೀವನದುದ್ದಕ್ಕೂ ನೆನಪಿಸುವಂತಹ ಪಾಠ. ಮತ್ತೆ ಮತ್ತೆ ಮಾಡಿದ ತಪ್ಪನ್ನೇ ಮಾಡಿದರೆ ನನಗೇ ಅವಮಾನ. ಎಸ್, ಯು ಆರ್ ಆಲ್ ರೈಟ್ ವಿಧಾನ್, ಯು ಆರ್ ವೆರಿ ಸ್ಟ್ರಾಂಗ್ ಎಂದುಕೊಂಡವನೇ ಮತ್ತೆ ಮೊದಲಿನ ವಿಧಾನ್ ಆಗಿದ್ದ ಅವನು. ಅದೇ ಒರಟುತನ, ಅದೇ ಗುಂಡು ಹೊಡೆದಂತಹ ಮಾತು. ಎದ್ದು ನಡೆದ ಕೆಳಗಡೆ. ಊಟದ ಸಮಯ ಅವನಿಗೀಗ. ಪ್ಲೀಸ್ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿ ನೋಡಿ ಪ್ಲೀಸ್.